ಮ್ಯಾನ್ ಮೇಡ್ ಗ್ರಾಮರ್ ಬಟ್ ದ ಗ್ರಾಮರ್ ಮೇಡ್ ಮ್ಯಾನ್ ಮ್ಯಾಡ್. ಹೆಂಗಿದೆ ಮೈ ಡಿಯರ್ ಸ್ಟೂಡೆಂಟ್ಸ್? ಗ್ರಾಮರ್ ಅಂತಕ್ಕದ್ದು ಮನುಷ್ಯ ಮಾಡಿದ್ದು, ಬಟ್ ಗ್ರಾಮರ್ ಏನ್ ಮಾಡಿದೆ ನಿಮಗೆಲ್ಲ ಕೂಡ ಮ್ಯಾಡ್ ಮಾಡಿದೆ. ಅದೇನ್ ಮ್ಯಾಡ್ ಮಾಡಿಲ್ಲ, ಬಟ್ ಸಮ್ವೇರ್ ವಿ ಕುಡ್ ನಾಟ್ ಅಂಡರ್ಸ್ಟ್ಯಾಂಡ್ ಇಟ್ ವೆಲ್. ಇನ್ ದಿಸ್ ಕ್ಲಾಸ್ ವಿ ಆರ್ ಗೋಯಿಂಗ್ ಟು ಸ್ಟಡಿ ರಿಪೋರ್ಟೆಡ್ ಸ್ಪೀಚ್ ಆರ್ ರಿಪೋರ್ಟೆಡ್ ಕಾನ್ವರ್ಸೇಷನ್ ಮೈ ಡಿಯರ್ ಸ್ಟೂಡೆಂಟ್ಸ್, ಅಂಡ್ ದಟ್ ಬ್ರಿಂಗ್ಸ್ ಯು 4 ಮಾರ್ಕ್ಸ್. ನೋಡ್ರಿ, ಲೆಟ್ ಸಿ. ಈಗ ನೋಡ್ರಿ, ಡಯಟ್ ಒಳಗ ನಾವು ಅಂತ ಕೊಟ್ಟಿದ್ಪ ಅಂದ್ರೆ ಅದಕ್ಕೆ ನೀವು ಧ್ಯಾನ ಬಳಕೆ ಮಾಡ್ಬೇಕು. ಇಷ್ಟೇ. ಹೇರ್ ಇದ್ರೆ ದೇರ್ ಅಂತ ಬಳಕೆ ಮಾಡ್ಬೇಕು. ಹೇರ್ ಆಫ್ಟರ್ ಇದ್ರೆ ದೇರ್ ಆಫ್ಟರ್, ದಿಸ್, ಇವೆಲ್ಲ ಏನು? ವಾಟ್ ಆರ್ ದೀಸ್ ಆಲ್ ಪ್ರೊನೌನ್ಸ್ ಮಾಡಿ ಸ್ಟೂಡೆಂಟ್ಸ್, ಸರ್ವನಾಮಗಳು. ದಿಸ್ ನೋಡಿ, ಡೆಮಾನ್ಸ್ಟ್ರೇಟಿವ್ ಪ್ರೊನೌನ್ ಎಲ್ಲ ಡೆಮಾನ್ಸ್ಟ್ರೇಟಿವ್ ಅಂತ ಕರೀತಾರೆ. ಅದೆಲ್ಲ ಬಿಟ್ಟು ಅದೆಲ್ಲ ನಿಮ್ಗೆ ಡೀಪ್ ನೀವು ಡೋಂಟ್ ಗೋ ದೇರ್. ದಿಸ್ ಇದ್ರೆ ದ್ಯಾಟ್ ಹಚ್ಚಬೇಕು, ದೀಸ್ ಇದ್ರೆ ದೋಸು, ದೆನ್ ಅಗೋ ಇದ್ರೆ ಬಿಫೋರ್, ದೆನ್ ಥರ್ಸ್ ಇದ್ರೆ ಏನು ಯೂಸ್ ಮಾಡಬೇಕು? ಸೊ ಯೂಸ್ ಮಾಡಬೇಕು. ಅದ್ರ ಜೊತೆ ಟುಡೇ, ಇದು ವೆರಿ ಇಂಪಾರ್ಟೆಂಟ್ ನೋಡಿ, ಭಾಳ ಸಲ ಕೇಳಿದ್ದಾರೆ. ಐ ಆಮ್ ಹ್ಯಾಪಿ ಟುಡೇ ಅಂತ ಕೊಟ್ಬಿಟ್ರೆ ಮುಗೋದು, ಅದು ದ್ಯಾಟ್ ಅಂತ ಬಳಕೆ ಮಾಡಬೇಕು. ಟು ನೈಟ್, ದಟ್ ನೈಟ್. ಲಾಸ್ಟ್ ನೈಟ್ ಕೊಟ್ಟಿದ್ರೆ ದ ಪ್ರೀವಿಯಸ್. ನೋಡ್ರಿ, ಪ್ರೀವಿಯಸ್ ಅಂದ್ರೆ ಲಾಸ್ಟ್, ಮೀನಿಂಗ್ ಏನು ಚೇಂಜ್ ಆಗೋಲ್ಲ. ವೆರಿ ಇಂಪಾರ್ಟೆಂಟ್. ಎಸ್ಟರ್ಡೇ ದ ಕ್ಲಾಸ್ ಟೀಚರ್ ಟೋಲ್ಡ್ ಟು ರೀಡ್ ಮೀ ಎಸ್ಟರ್ಡೇ. ನೋಡ್ರಿ, ಕ್ಲಾಸ್ ಟೀಚರ್ ಅಡ್ವೈಸ್ ಮೀ ಟು ರೀಡ್ ದ ಡೇ ಬಿಫೋರ್ ಎಸ್ಟರ್ಡೇ ಅಂತ ಹೇಳ್ಬೇಕು. ನೆಕ್ಸ್ಟ್ ನೋಡಿ, ಟುಮಾರೋ ಐತೆ ಭಾಳಷ್ಟು ಜನ ನೋಡ್ರಿ. ದ ಹೆಡ್ ಮಾಸ್ಟರ್ ಟೋಲ್ಡ್ ಐ ವಿಲ್ ಟೇಕ್ ದ ಟೆಸ್ಟ್ ಟುಮಾರೋ ಅಂದ್ರೆ ದ ಫಾಲೋವಿಂಗ್ ಡೇ ಅಂತ ಬಳಕೆ ಮಾಡಬೇಕು. ಲಾಸ್ಟ್ ವೀಕ್ ಇತ್ತಪ್ಪ ಅಂದ್ರೆ ದ ವೀಕ್ ಬಿಫೋರ್ ಅಥವಾ ಪ್ರೀವಿಯಸ್ ವೀಕ್ ಅಂತ ಬಳಕೆ ಮಾಡಬೇಕು. ನೆಕ್ಸ್ಟ್ ನೆಕ್ಸ್ಟ್ ವೀಕ್ ದ ವೀಕ್ ಆಫ್ಟರ್ ಅಂತ ಯೂಸ್ ಮಾಡಬೇಕು. ವೀಕ್ ಬರೋದು ನಾವು ಭಾಳ ಜಾಗರೂಕತೆಯಿಂದ, ವೆರಿ ಕಾಶಿಯಸ್ಲಿ ವಿ ಹ್ಯಾವ್ ಟು ರೈಟ್. ಇಲ್ಲಿ ಈ ಬರೆದಿರಿ ಮತ್ತೆ ಏಕೆ ಬರಿಬೇಡ್ರಿ. ಲಾಸ್ಟ್ ಮಂತ್ ಅಂದರೆ ದ ಮಂತ್ ಬಿಫೋರ್, ಇವೆಲ್ಲ ಬರೋಂಗಿಲ್ಲ. ಬಟ್ ವೆರಿ ಇಂಪಾರ್ಟೆಂಟ್ ಥಿಂಗ್ ಈಸ್ ಇಲ್ಲಿ ನೋಡ್ರಿ, ಎಸ್ಟರ್ಡೇ, ಇದು ನೋಡ್ರಿ, ಎಸ್ಟರ್ಡೇ, ಟುಮಾರೋ, ದೆನ್ ಟು ನೈಟ್, ಟುಡೇ, ದೀಸ್ ಆಲ್ ವೆರಿ ಇಂಪಾರ್ಟೆಂಟ್. ಇನ್ನು ತೊಗೊಳ್ರಿ, ನೆನಪಾಡ್ಕೊಡ್ರಿ. ದೆನ್ ನೋ ನೀಡ್ ಟು ಬೈ ಹಾರ್ಟ್, ಪ್ರಾಕ್ಟೀಸ್ ದೆಮ್. ನಾನು ಇದನ್ನು ಡೋಂಟ್ ವರಿ, ಕ್ವಶನ್ಸ್ ತೊಗೊಂಡ್ಬಿಟ್ಟು ಪ್ರಾಕ್ಟೀಸ್ ಮಾಡಿಸ್ತೀನಿ. ನೆಕ್ಸ್ಟ್ ಮಂತ್ ಇತ್ತು ಅಂದರೆ ದ ಮಂತ್ ಆಫ್ಟರ್ ಅಥವಾ ದ ಫಾಲೋವಿಂಗ್ ಮಂತ್. ಮುಂದುವರಿತಾ ಈಗ ನೋಡ್ರಿ, ವೆರಿ ಇಂಪಾರ್ಟೆಂಟ್. ಈಗ ನೋಡ್ರಿ, ನೀವು ರಿಪೋರ್ಟೆಡ್ ಸ್ಪೀಚ್ ಮಾಡಬೇಕಾದ್ರೆ ಭಾಳಷ್ಟು ಜನಕ್ಕೆ ಕೈಂಡ್ಸ್ ಆಫ್ ಸೆಂಟೆನ್ಸನ್ನು ತಪ್ತಾರೆ. ಕೈಂಡ್ಸ್ ಆಫ್ ಸೆಂಟೆನ್ಸ್ ವೆರಿ ಇಂಪಾರ್ಟೆಂಟ್. ಕೈಂಡ್ಸ್ ಅಂತ ಅದಾವ್ರಿ ಸೆಂಟೆನ್ಸ್. ಇದು ಕೈಂಡ್ಸ್ ಏನಪ್ಪ? ಸೆಂಟೆನ್ಸ್ ಕೈಂಡ್ ಅಂದರೆ ಜಸ್ಟ್ ಮಿನಿಟ್, ಸಿಎಲ್ ಅಸರ್ಟಿವ್ ಸೆಂಟೆನ್ಸ್ ಅಂತ ಬರ್ತೀರಿ. ಅಸರ್ಟಿವ್, ಇಂಟ್ರೋಗೇಟಿವ್, ಅದೇ ರೀತಿ ಇಂಟ್ರೋಗೇಟಿವ್, ದೆನ್ ಆಪ್ಟೇಟಿವ್, ಇಂಪೇರೇಟಿವ್, ಎಕ್ಸ್ಕ್ಲಮೇಟರಿ ಅಂತ ಬರ್ತಾವೆ. ಇಲ್ಲಿ ನೋಡಿ, ಫಸ್ಟ್ ಅಸರ್ಟಿವ್ ಸೆಂಟೆನ್ಸ್ ಕೊಟ್ಟಿದ್ರು ಅಂದ್ರೆ ಅಲ್ಲಿ ಯಾವುದೊಂದು ಅಲ್ಲಿ ಅದರ ಲಿಂಕರ್ ಫಸ್ಟ್ ಆಫ್ ಆಲ್ ರಿಮೆಂಬರ್ ದ್ಯಾಟ್ ಅಂತ ಇರುತ್ತೆ. ದ್ಯಾಟ್ ಹೆಂಗೆ ಕ್ವಶನ್ ಬರ್ತಾ ಹೇಳ್ತೀನಿ. ಇಲ್ಲಿ ನೋಡ್ರಿ, ಸೋಹಾನ್ ಸೇಡ್ ಟು ಮೋಹನ್ ಐ ಆಮ್ ಗೋಯಿಂಗ್ ಟು ಸ್ಕೂಲ್. ಇದೊಂದು ಅಸರ್ಟಿವ್ ಸೆಂಟೆನ್ಸ್. ಇದನ್ನು ಹೆಂಗೆ ರಿಪೋರ್ಟ್ ಮಾಡಬೇಕು? ಸೋಹಾನ್ ಟೋಲ್ಡ್ ಟು ಮೋಹನ್ ದ್ಯಾಟ್ ಹಿ ವಾಸ್ ಗೋಯಿಂಗ್. ಪ್ರೆಸೆಂಟ್ ಕಂಟಿನ್ಯೂಸ್ ಬಿಕಮ್ಸ್ ಪಾಸ್ಟ್ ಕಂಟಿನ್ಯೂಸ್. ರೂಲ್ಸ್ ನೋಡ್ರಿ, ಪ್ರೆಸೆಂಟ್ ಕಂಟಿನ್ಯೂಸ್ ಬಿಕಮ್ಸ್ ಪಾಸ್ಟ್ ಕಂಟಿನ್ಯೂಸ್ ಇರುತ್ತೆ. ಓಕೆ, ನೆಕ್ಸ್ಟ್ ಲಿಂಕರ್ ಯಾವುದು? ದ್ಯಾಟ್ ಯೂಸ್ ಮಾಡಬೇಕು. ಅದೇ ರೀತಿ ನೆಕ್ಸ್ಟ್ ಇದೆ ಟೆನ್ಸ್. ಹೇಗೆ ಟೆನ್ಸ್ ಚೇಂಜ್ ಆಕಾವು ಅನ್ನೋದು ಹೇಳ್ತೀನಿ. ದೆನ್ ಅಟ್ ದ ಎಂಡ್ ಆಫ್ ದಿಸ್ ಕ್ಲಾಸ್ ಐ ವಿಲ್ ಬಿ ಸಾಲ್ವಿಂಗ್ ಒಂದು ಕ್ವಶನ್ ಸಾಲ್ವ್ ಮಾಡ್ತೀನಿ. ಅದೇ ರೀತಿಯಾಗಿ ಮತ್ತೆ ಮುಂದಿನ ಕ್ಲಾಸ್ನಲ್ಲಿ ಸಾಲ್ವ್ ಮಾಡ್ತಾ ಹೋಗೋಣ. ಓಕೆ, ಇಂಟ್ರೋಗೇಟಿವ್ ಮೀನ್ಸ್ ಪ್ರಶ್ನೆ ನೋಡಿ, ಎರಡು ರೀತಿ ಮಾಡ್ಬೋದು ನೀವು. WH ಇಂದ, ದೆನ್ SR ಟೈಪ್ ಮೀನ್ಸ್ ಹೆಲ್ಪಿಂಗ್ ವರ್ಬ್ನಿಂದ. ಸಹಾಯಕ ಕ್ರಿಯಾಪದ, ಸಕ್ರಿ ಅಂತ ಕರಿತೀವಿ ನಾವು. ಅದಕ್ಕೆ ಸಹಾಯಕ ಕ್ರಿಯಾಪದ ಸಕ್ರಿ. ಅದೇ ರೀತಿ ಮುಖ್ಯ ಕ್ರಿಯಾಪದ ಅಂತೀವಿ. ಮುಖ್ಯ ಕ್ರಿಯಾಪದ ಮೇನ್ ವರ್ಬ್ ಅಂದರೆ ಮೇನ್ ವರ್ಬ್ ಮುಕ್ರಿ. ಸಕ್ರಿ, ಮುಕ್ರಿ ಬಿಡ್ಬಾರ. ಓಕೆ, ದೇರ್ ಆರ್ ಮೇನ್ಲಿ 2 ಟೈಪ್ಸ್. ಯಾವುದು? WH, ದೆನ್ SR ನಾವು. ಆ್ಯಂಡ್ ಒನ್ ಥಿಂಗ್ ಯು ಮಸ್ಟ್ ರಿಮೆಂಬರ್, ಇಲ್ಲಿ ಏನು ಫಸ್ಟ್ ಇದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಹೇಳ್ತೀನಿ ನೋಡ್ರಿ. ವೆರಿ ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ, ಯಾವಾಗ ಕ್ವಶನ್ ಇರುತ್ತೆ, SR ಇರ್ಬೋದು ಅಥವಾ ಅದು WH ಇರ್ಬೋದು, ನೆವರ್ ಯೂಸ್ ದ ಲಿಂಕರ್ ದ್ಯಾಟ್. ರಿಮೆಂಬರ್, ಇದು ಬರೆದು ಬ್ಲಾಕ್ ಮಾಡಿಬಿಟ್ಟಿದ್ರು. ನೆವರ್ ಯೂಸ್ ದ್ಯಾಟ್ ಆ್ಯಂಡ್ ಆಸ್ ವೆಲ್ ಆಸ್ ದ್ಯಾಟನ್ನು ಯೂಸ್ ಮಾಡಬಾರ್ದು. ಮತ್ತೇನು ಯೂಸ್ ಮಾಡಬಾರ್ದು? ಟು ಅನ್ನು ಯೂಸ್ ಮಾಡಬಾರ್ದು. ಟು ಇದು ಯಾವಾಗ ಯೂಸ್ ಆಗುತ್ತೆ? ಇಂಪೇರೇಟಿವ್ ಸೆಂಟೆನ್ಸ್ ಇದ್ದಾಗ ಯೂಸ್ ಆಗುತ್ತೆ. ಟುದು ಲಿಂಕರು ಇಂಪೇರೇಟಿವ್ ಸೆಂಟೆನ್ಸ್. ದ್ಯಾಟು assertive sentence. Might be you are not getting anything, but have a patience. At the end of this class, you are going to gain a wonderful knowledge, my dear students. Okay. If you are new on my channel, subscribe the channel and hit the like button and share with your friends. Imperative sentence ನೋಡೋಣ. ಈಗ ಇಂಪೇರೇಟಿವ್ ಸೆಂಟೆನ್ಸ್ ಏನು ವೆರಿ ಇಂಪಾರ್ಟೆಂಟ್. ಇದು ಬಿಟ್ಬಿಟ್ಟು ಇಂಪೇರೇಟಿವ್ ಸೆಂಟೆನ್ಸನ್ನು ನೆನಪಿಟ್ಕೊಳ್ಳೋಕೆ ನಾನು ನಿಮ್ಗೆ ಟ್ರಿಕ್ ಹೇಳ್ತೀನಿ. P square car. ಇಂಪೇರೇಟಿವ್ ಸೆಂಟೆನ್ಸ್ ಏನು ಸರ್ ಹಿಂಗೆ ತಿಳಿವಲ್ತು? P square car ಇದ್ರೊಳಗೆ ಮತ್ತೆ ಭಾಗ ಮಾಡಿದೆ ನಾನೆಲ್ಲ ನಮ್ಮ ಸ್ಟೂಡೆಂಟ್ಸ್ಗೆ, ಕಾಲೇಜ್ ಸ್ಟೂಡೆಂಟ್ಸ್ ಆಗಿರ್ಬೋದು ಅಥವಾ ಹೈಸ್ಕೂಲ್ ಸ್ಟೂಡೆಂಟ್ಸ್ಗೆ ನಾನು ನನ್ನ ಕ್ಲಾಸಲ್ಲಿ ಹೇಳೋದಪ್ಪ ಅಂದರೆ ಇಷ್ಟೇ ನೋಡ್ರಿ. ಇದೆಲ್ಲ
These all experience, my dear students. See, after having 9 years of experience, this is my 9 year. Next academic year, I'm going to hit 10 years, means 1 decade. So experience cannot be experience, it should be experienced. ನೋಡ್ರಿ, ಪಿ ಐತಲ್ಲ, ಪ್ರಪೋಸಲ್ ಅಂತ ಕರಿತೀವಿ. ಪ್ರಪೋಸಲ್ ಇಂಪ್ಯೂರಿಟಿ ಸೆಂಟೆನ್ಸ್. ರಿಪೋರ್ಟ್ ದ ರಿಕ್ವೆಸ್ಟ್, ಇಲ್ಲ ರಿಕ್ವೆಸ್ಟ್ ಆರ್ಡರ್, ಇವೆಲ್ಲ ನೆನ್ಪಿಟ್ಕೊಳಕ್ಕೆ ಹೇಳ್ತಾನೆ ನಿಮಗೆ. ಲಿಂಕರ್ ಅಂತ ಇಟ್ಟು ಐತಿಲಿ, ಇಲ್ಲಿ ಬರ್ರಿ ಪ್ರಪೋಸಲ್ ಅಂದ್ರೆ ಏನಪ್ಪ ಅಂದ್ರೆ, ಇಟ್ ಮೇಕ್ಸ್ ಯು ಟು ಡೂ ಸಮಥಿಂಗ್. ಲೆಟ್ಸ್ ಪ್ಲೇ ಕ್ರಿಕೆಟ್, ಲೆಟ್ಸ್ ಹ್ಯಾವ್ ಪಾರ್ಟಿ. ಒನ್ ಮೋರ್ ಪಿ ಬಂತಲ್ಲ, ಒನ್ ಮೋರ್ ಪಿ, ಪ್ರೊಹಿಬಿಷನ್ ಮೀನ್ಸ್ ಡೋಂಟ್, ನಾಟ್. ಇಲ್ಲಿ ಎಲ್ಲರೂ ನೀವು ಗ್ರಾಸ್ ಇರುತ್ತೆ ನೋಡ್ರಿ, ಹಾಸ್ಪಿಟಲ್ ಮುಂದೆ, ಬಿಗ್ ಹಾಸ್ಪಿಟಲ್, ದೆನ್ ಯೂನಿವರ್ಸಿಟಿ ಮುಂದೆ, ನಮ್ಮ ಧಾರವಾಡ ಯೂನಿವರ್ಸಿಟಿ ಮುಂದೆ ಗ್ರಾಸ್ ಐತೆ, ಅಲ್ಲಿ ಬೋರ್ಡ್ ಹಾಕ್ಯಾರ, ಡೋಂಟ್ ವಾಕ್ ಆನ್ ದ ಗ್ರಾಸ್. SDM ಹಾಸ್ಪಿಟಲ್ ಮುಂದೆ ಹಾಕಿದ್ದಾರೆ, ದೆನ್ KL ಹಾಸ್ಪಿಟಲ್ ಮುಂದೆ ಹಾಕಿದ್ದಾರೆ. ಅದೇ ರೀತಿ ಎಲ್ಲ ಹಾಸ್ಪಿಟಲ್ ಇರ್ತದೆ ಆಲ್ಮೋಸ್ಟ್. ಇಲ್ಲಿ ಪ್ರೊಹಿಬಿಟ್ ಮಾಡಿ, ಡೋಂಟ್ ವಾಕ್. ಕೆಲವೊಂದು ಇಂಗ್ಲೀಷ್ ಮೀಡಿಯಂ ಸ್ಕೂಲಲ್ಲಿ ಇರ್ತೈತಿ, ಡೋಂಟ್ ಟಾಕ್ ಕನ್ನಡ ಅಂತ ಇರ್ತೈತಿ. ದೆನ್ ಕೆಲವೊಂದು ರಿಸ್ಟ್ರಿಕ್ಷನ್ ಹಾಕಿದ್ದಾರೆ, ಡೋಂಟ್ ಸ್ಪೀಟ್ ಹಿಯರ್, ಅವೆಲ್ಲ ಏನಂತಿ ಪ್ರೊಹಿಬಿಷನ್ ಅಂತ ಕರೀತಾರೆ, ಪ್ರೊಹಿಬಿಷನ್. ದೆನ್ ಅದೇ ರೀತಿ ನಿಮಗೆ ಪ್ರೊಹಿಬಿಷನ್ ಮುಗಿದ ನಂತರ ಮತ್ತೆ ಬಂತು ಸಿ ಐತಿ, ಸಿ ಫಾರ್ ಕಮ್ಯಾಂಡ್, ನಥಿಂಗ್ ಬಟ್ ಆರ್ಡರ್ ಮಾಡಿ ಸ್ಟೂಡೆಂಟ್ಸ್. ಎಲ್ಲರಿಗೂ ಅರ್ಥ ಆಗತ್ತಿದ್ರೆ ಒಂದೊಂದು ಕಮೆಂಟ್ ಮಾಡಿ ನೋಡೋಣ. ಸರ್, ವಿ ಆರ್ ಲವಿಂಗ್ ಇಟ್, ಹಿಟ್ ದ ಲೈಕ್ ಬಟನ್. ಆ್ಯಂಡ್ ಯಾರೆಲ್ಲ ಅರ್ಥ ಆಗತ್ತಿ ಸರ್, ಅರ್ಥ ಆಗತ್ತೆ ಸರ್, ಇದು ಕಮ್ಯಾಂಡು ಮೀನ್ ನಥಿಂಗ್ ಬಟ್ ಆರ್ಡರ್, ಯಾರು ಅರ್ಥ ಆಗತ್ತಿ ಕಮೆಂಟ್ ಮಾಡಿ ನೋಡೋಣ. ಸರ್ ವಿ ಆರ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ಹೇಗೆ ಸರ್. ಆರ್ಡರ್ ಅಂದ್ರೆ ಏನಪ್ಪ ಅಂದ್ರೆ, ಕಮ್ ಹಿಯರ್, ಹೆಡ್ ಮಾಸ್ಟರ್ ಆರ್ಡರ್ ಮಾಡ್ತಾರೋ, ಟೀಚರ್ ಆರ್ಡರ್ ಮಾಡ್ತಾರೋ, ಕಮ್ ಹಿಯರ್, ಲುಕ್ ದೇರ್, ಕಂಪ್ಲೀಟ್ ಯುವರ್ ಸಿಲೆಬಸ್, ಕಂಪ್ಲೀಟ್ ಯುವರ್ ರೀಡಿಂಗ್, ಕಂಪ್ಲೀಟ್ ದ ಚಾಪ್ಟರ್, ಕಂಪ್ಲೀಟ್ ದ ಅಸೈನ್ಮೆಂಟ್, ಇವೆಲ್ಲ. ನೆಕ್ಸ್ಟ್ ಎ ಫಾರ್, ವೆರಿ ಇಂಪಾರ್ಟೆಂಟ್, ಎ ಫಾರ್ ಅಡ್ವೈಸ್ ಮಾಡಿ ಸ್ಟೂಡೆಂಟ್ಸ್. ಅಡ್ವೈಸ್ ಸ್ಪೆಲ್ಲಿಂಗ್ SE ಬರುತ್ತೆ, ಸಿ ಬರುತ್ತೆ. ಸಿ ಇದು ನೌನು, SE ಬಂದರೆ ವರ್ಬ್. ಅಡ್ವೈಸ್ ಏನು ಅಡ್ವೈಸ್ ಅಂದ್ರೆ, ಡ್ರಿಂಕ್ a glass of hot water every day, a glass of hot water every day early in the morning. ಇದು ನೋಡಿ ಸಜೆಷನ್ನು ಅಡ್ವೈಸು. ಅಥವಾ ದೆನ್ ಹ್ಯಾವ್ ಫಾಸ್ಟಿಂಗ್ ಮಾಡಿರಿ ಒನ್ಸ್ ಇನ್ ಅ ಮಂತ್ ಅಂತ ಡಾಕ್ಟರ್ ಹೇಳ್ತಾರೆ. ಆಯಿತಾ, ತಿನ್ನೋದನ್ನು ನಿಲ್ಲಿಸ್ರಿ, ಭಾಳ ತಿನ್ಮಾಡ್ರಿ ಅಂತ ಡಾಕ್ಟರ್ ಹೇಳ್ತಾರೆ, ಫಾಸ್ಟಿಂಗ್. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ಆರ್ ನೋಡ್ರಿ. ಆರ್ ಇಸ್ ವೆರಿ ಇಂಪಾರ್ಟೆಂಟ್, ಭಾಳಷ್ಟು ಇಂಪಾರ್ಟೆಂಟ್. ರಿಕ್ವೆಸ್ಟ್ ನೋಡ್ರಿ, ಆರ್ ಫಾರ್ ರಿಕ್ವೆಸ್ಟ್. ಪ್ಲೀಸ್ ಅಂತ ಬಳಕೆ ಆಗಿರುತ್ತೆ ಇಷ್ಟ. ಪ್ಲೀಸ್ ಗಿವ್ ಮಿ ಯುವರ್ ಪೆನ್, ಪ್ಲೀಸ್ ವುಡ್ ಯು ಗಿವ್ ಮಿ ಯುವರ್ ಪೆನ್, ಯುವರ್ ಪೆನ್ ಈ ರೀತಿ. ಸೊ ಎಲ್ಲರಿಗೂ ಅರ್ಥ ಆಗುತ್ತೆ ಅಂತ ಅನ್ಕೊಂಡೇನೆ. P ಸ್ಕ್ವೇರ್ ಕಾರ್, ಮೆಂಬರ್ P ಸ್ಕ್ವೇರ್ ಕಾರ್, ಪ್ರೊಹಿಬಿಷನ್, ಪ್ರಪೋಸಲ್, ಕಮ್ಯಾಂಡ್, ಅಡ್ವೈಸ್ ಆ್ಯಂಡ್ ರಿಕ್ವೆಸ್ಟ್. ಇದು ಇಂಪೆರೇಟಿವ್ ಸೆಂಟೆನ್ಸ್. ಇವು ಯಾವುದೇ ಸೆಂಟೆನ್ಸ್, ಮೈ ಡಿಯರ್ ಸ್ಟೂಡೆಂಟ್ಸ್, ಎನಿ ಸೆಂಟೆನ್ಸ್ ಇದು ಬಂದರೆ ಏನು ಮಾಡ್ಬೇಕು ಹೇಳ್ರಿ ನೀವು? ಏನು ಬಳಕೆ ಮಾಡಬೇಕು? ಟು ಅನ್ನು ಬಳಕೆ ಮಾಡಬೇಕು ಅಷ್ಟೇ. ಟು ಅಂತ ಸ್ಟಾರ್ಟ್ ಮಾಡಬೇಕು. ಡೋಂಟ್ ಸ್ಟಾರ್ಟ್ ವಿತ್ ದ್ಯಾಟ್ ಅಂತ ಬಳಕೆ ಮಾಡಬಾರ್ದು. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಎಕ್ಸ್ಕ್ಲೇಮೇಟರಿ. ಇಂದ ಗೊತ್ತಾಗುತ್ತೆ ನಿಮಗೆ, ಎಕ್ಸ್ಕ್ಲೇಮೇಟರಿ ಮಾರ್ಕ್ ಹಿಂಗೆ ಕೊಟ್ಟಿರ್ತಾರೆ, ಆಶ್ಚರ್ಯವಾಚಕ ಅಂತ ಕರಿತೀವಿ. ಅವಾಗ ಏನು ಮಾಡಬೇಕು? ಲಿಂಕರ್ ದ್ಯಾಟ್. ನಾವು ವಿ ಆರ್ ಗೋಯಿಂಗ್ ಟು ಸ್ಟಾಪ್, ವೆರಿ ವೆರಿ ಇಂಪಾರ್ಟೆಂಟ್ ನೋಡ್ರಿ. ಈಗ ನಾವು ಟೆನ್ಸನ್ನು ಯಾವ ರೀತಿ ಚೇಂಜ್ ಮಾಡಬೇಕು, ಟೆನ್ಸನ್ನು ಯಾವ ರೀತಿ ಚೇಂಜ್ ಮಾಡಬೇಕು ಅನ್ನೋದನ್ನು ನೋಡೋ. ಈಗ ಟೆನ್ಸ್ ಯಾವ ರೀತಿ ಬಳಕೆ ಹಾಕವು ಮತ್ತು ಚೇಂಜಸ್ ಯಾವ ರೀತಿ ಆಕತಿ. ಸೆಂಟೆನ್ಸ್ ಒಳಗೆ ಪ್ರೆಸೆಂಟ್ ಕೊಟ್ಟಿದ್ರಿ, ಪ್ರೆಸೆಂಟ್ ಬಿಕಮ್ಸ್ ಸಿಂಪಲ್ ಪಾಸ್ಟ್, ಸಿಂಪಲ್ ಪ್ರೆಸೆಂಟ್ ಬಿಕಮ್ಸ್ ಸಿಂಪಲ್ ಪಾಸ್ಟ್. ಇದು ಸಿಂಪಲ್ ಅಂತ ನೋಡ್ರಿ, ಸಿಂಪಲ್ ಪ್ರೆಸೆಂಟ್. ಅದಕ್ಕೆ ಅಥವಾ ಇದಕ್ಕೆ ಇಂಡೆಫಿನಿಟ್ ಸಿಂಪಲ್ ಪ್ರೆಸೆಂಟ್ ಅಂತ ಕರೀತಾರೆ, ಅಥವಾ ಇಂಡೆಫಿನಿಟ್ ಟೆನ್ಸ್ ಅಂತ ಕರೀತಾರೆ, ಇಂಡೆಫಿನಿಟ್ ಪ್ರೆಸೆಂಟ್. ಓಕೆ, ದೆನ್ ಸೆಂಟೆನ್ಸ್ ನೋಡ್ರಿ. He said she always wears a coat. Simple present. Wears a coat. He said that she always wore a coat. Note. Wear the we to or. One example, best easy example ಕೊಡ್ತಾ ನೋಡ್ರಿ. He said, space ಇಲ್ಲ. Okay. He said I sing a song. He said I sing a song. He said that he sang a song. ಟೆನ್ಸ್ ಅನ್ನು ಚೇಂಜ್ ಮಾಡಿ, ಡೋಂಟ್ ವರಿ ಎನಿಥಿಂಗ್ ಅಬೌಟ್ ದಟ್. ನೆಕ್ಸ್ಟ್ ಬಂದ್ಬಿಟ್ಟು ಪ್ರೆಸೆಂಟ್ ಕಂಟಿನ್ಯೂಸ್ ಬಿಕಮ್ಸ್ ಪಾಸ್ಟ್ ಕಂಟಿನ್ಯೂಸ್. ಇಲ್ಲಿ ಎಮ್ ಈಸ್ ಆರ್, ಪ್ರೆಸೆಂಟ್ ಕಂಟಿನ್ಯೂಸ್ ಅಲ್ಲಿ ಏನಂತೀರಿ? ಆಮ್, ಈಸ್ ಆ್ಯಂಡ್ ಆರ್. ಎಮ್ ಈಸ್ ಆರ್ ಪ್ರೆಸೆಂಟ್ ಕಂಟಿನ್ಯೂಸ್ ಒಳಗೆ ಹೆಲ್ಪಿಂಗ್ ವರ್ಬ್ ಯೂಸ್ ಆಗುತ್ತೆ. ಪಾಸ್ಟ್ ಕಂಟಿನ್ಯೂಸ್ ಒಳಗೆ ವಾಸ್ ಮತ್ತು ವರ್. ಓಕೆ, ಸೆಂಟೆನ್ಸ್ ನೋಡ್ರಿ. ಐ ಆಮ್ ಲುಕಿಂಗ್ ಫಾರ್ ಮೈ ಕೀಸ್. ಐ ಆಮ್ ಲುಕಿಂಗ್, ಆಮ್ ಐತಿ, ಅಲ್ಲಿ ವಾಸ್ ಹಚ್ಬಿಡ್ರಿ. ವಾಸ್, ದೆನ್ ಪ್ರೊನೌನ್ ಚೇಂಜ್. ಐ ಅಂದ್ರೆ ಯಾರಿಲ್ಲಿ? ಹಿ ವಾಸ್ ಲುಕಿಂಗ್ ಫಾರ್ ಅ ಕೀ. ಇಷ್ಟ ಮುಗಿದು ಏನಿಲ್ಲ, ಟೆನ್ಸ್ ಈ ರೀತಿ ಬದಲಾವಣೆ ಹಾಕವು.
ಐ ಹೋಪ್ ಯು ಆರ್ ಫಾಲೋವಿಂಗ್ ಮಿ ಮೈ ಡಿಯರ್ ಸ್ಟೂಡೆಂಟ್ಸ್. ಈಗ ನೋಡ್ರಿ ಸಿಂಪಲ್ ಪಾಸ್ಟ್ ಇದೆ ಏನಾಗತ್ತಿಲ್ಲ. ಸಿಂಪಲ್ ಪಾಸ್ಟ್ ಇದೆ, ಪಾಸ್ಟ್ ಪರ್ಫೆಕ್ಟ್ ನೋಡ್ರಿ. ಸಿಂಪಲ್ ಪಾಸ್ಟ್ V2 ಯೂಸ್ ಆಗಿರ್ತೈತಿ ನೆನ್ಪಿಟ್ಕೊಡ್ರಿ. ದೆನ್ ಪಾಸ್ಟ್ ಪರ್ಫೆಕ್ಟ್ ನೋಡ್ರಿ ಹ್ಯಾಡ್ ಪ್ಲಸ್ V3, ವೆರಿ ಇಂಪಾರ್ಟೆಂಟ್. ಹ್ಯಾಡ್ ಪ್ಲಸ್ V3 ವೆರಿ ಸಿಂಪಲ್ ನೋಡ್ರಿ. I drank water after the meal. He said that ನೋಡ್ರಿ ಗೊತ್ತಾ, he said that he had drained water. It rained sorry, just a minute. Okay, he said that it rained last night. Rained V2 ಐತಿ. It had rained the previous night. ಆಲ್ರೆಡಿ ನೋಡಿದ್ರು ಏನು ಮಾಡಿದ್ರು ಹೇಳ್ರಿ, ಲಾಸ್ಟ್ ನೈಟ್ ಇದ್ದ ಪ್ರೀವಿಯಸ್ ನೈಟ್ ಆಯಿತು. ಈಗ ಮುಂದುವರಿತಾ ಪಾಸ್ಟ್ ಕಂಟಿನ್ಯೂಸ್ ಕೊಟ್ಟಿದ್ರೆ ಏನು ಮಾಡ್ಬೇಕು ಸರ್? ಪಾಸ್ಟ್ ಕಂಟಿನ್ಯೂಸ್ ಕೊಟ್ಟರೆ ಏನು ಮಾಡಬೇಕು? ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಹ್ಯಾಡ್ ಪ್ಲಸ್ ING ಮಾಡಬೇಕು ನೋಡಿರಿ. ಹ್ಯಾಡ್ ಐತಿ, ಹ್ಯಾಡ್ ಬೀನ್ ಲಿವಿಂಗ್ ಆಯಿತು. ವಿ ವರ್ ಲಿವಿಂಗ್ ಇನ್ ಲಂಡನ್. ದೇ ಸೆಡ್ ದ್ಯಾಟ್ ದೇ ಹ್ಯಾಡ್ ಬೀನ್ ಲಿವಿಂಗ್ ಇನ್ ಲಂಡನ್. ನೆಕ್ಸ್ಟ್ ಮುಂದುವರಿತಾ ಪ್ರೆಸೆಂಟ್ ಪರ್ಫೆಕ್ಟ್ ಕೊಟ್ಟಿದ್ರೆ ಪಾಸ್ಟ್ ಪರ್ಫೆಕ್ಟ್ ನೋಡಿರಿ. ಹ್ಯಾವ್ ಹ್ಯಾಸ್ ಪ್ಲಸ್ V3 ಪ್ರೆಸೆಂಟ್ ಪರ್ಫೆಕ್ಟ್ ಇದು ಫಾರ್ಮುಲಾ. ದೆನ್ ಪಾಸ್ಟ್ ಪರ್ಫೆಕ್ಟ್ ಅಲ್ಲಿ ಇಲ್ಲಿ ಫಸ್ಟ್ ನೋಡ್ರಿ, ಇಲ್ಲಿ ನೋಡ್ರಿ, ಅದ್ರ ಎಕ್ಸಾಂಪಲ್ ಬಿಡ್ರಿ. ಇಲ್ಲಿ ನೋಡ್ರಿ ಹ್ಯಾಡ್ ಪ್ಲಸ್ V3 ಇಲ್ಲಿ ಒಂದೇ ಬರೋದು, ಹ್ಯಾಡ್ ಪ್ಲಸ್ V3. ಈ ಪ್ಯಾಟರ್ನ್ ಫಾಲೋ ಮಾಡ್ಬೇಕು ನೀವು. ಕೊಟ್ಟಿದ್ರೆ ನೋಡ್ರಿ, she said that she has written 3 letters for her friends. She said that she had written 3 letters. ನೋಡ್ರಿ ಹ್ಯಾಸ್ ಇಲ್ಲಿ ಪ್ರೆಸೆಂಟ್ ಪರ್ಫೆಕ್ಟ್ ಒಳಗೆ ಹ್ಯಾಸು ಅಥವಾ ಹ್ಯಾವ್ ಯಾಟ ಒಂದಿದ್ರೆ ಪಾಸ್ಟ್ ಪರ್ಫೆಕ್ಟ್ ಮಾಡೋದು ನೀವು ಏನು ಮಾಡಬೇಕು? ಹ್ಯಾಡ್ ಪ್ಲಸ್ V3 ಮಾಡಬೇಕು. ಇದು V3 ಆಗೈತೆ. ರಿಟರ್ನ್ ರೈಟ್ V3 ರಿಟರ್ನ್. ಅದೇ ರೀತಿ ವಿಲ್ ಕೋದೇಕಾತು ವುಡ್ ಮೇಕರ್ನ ನೋಡ್ರಿ ಹೆಂಗೈತಿ. ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಬಿಕಮ್ಸ್ ಪಾಸ್ಟ್ ಪರ್ಫೆಕ್ಟ್ ರಿಮೈನ್ಸ್ ದ ಸೇಮ್. ಇಲ್ಲಿ ನೋಡ್ರಿ ರಿಮೈನ್ಸ್ ದ ಸೇಮ್. ಇಲ್ಲಿ ನೋಡ್ರಿ ಹಿಂಗೆ ಮಾರ್ಕ್ ಮಾಡಿರ್ತಾನೆ ನೋಡ್ರಿ, ಟ್ರಯಾಂಗಲ್ ಮಾರ್ಕ್ ಮಾಡಿರ್ತಾನೆ, ರಿಮೈನ್ಸ್ ದ ಸೇಮ್. ದೆನ್ ಪಾಸ್ಟ್ ಪರ್ಫೆಕ್ಟ್ ಆಗುತ್ತೆ. ಎರಡಕ್ಕೂ ರಿಮೈನ್ಸ್ ದ ಸೇಮ್. ವಿಲ್ ವುಡ್ ಇದ್ರೆ ವುಡ್, ಕ್ಯಾನ್ ಇದ್ರೆ ಕುಡ್, ಅಗೇನ್ ಕ್ಯಾಟ್, ಕುಡ್ ಇದ್ರೆ ಕುಡ್, ಕ್ಯಾನ್ ಬಿಕಮ್ಸ್ ಕುಡ್, ವುಡ್ ಬಿಕಮ್ಸ್ ವುಡ್, ಶಾಲ್ ಬಿಕಮ್ಸ್ ವುಡ್. ಸಮಟೈಮ್ಸ್ ಶಾಲು ಶುಡ್ಡು ಆಗತ್ತೆ. ಮೇ ಬಿಕಮ್ಸ್ ಮೈಟ್ ಬಿಕಮ್ಸ್ ಅಗೇನ್ ಮೈಟ್. ಮಸ್ಟ್ ಇದ್ರೆ ಮಸ್ಟ್ ಅಥವಾ ಹ್ಯಾಡ್ ಟು ಬಳಕೆ ಆಗುತ್ತೆ. ಹ್ಯಾವ್ ಟು ಇದ್ರೆ ಹ್ಯಾಡ್ ಟು, ಇಲ್ಲ ಜಸ್ಟ್ ಯು ಹ್ಯಾವ್ ಟು ರೀಕಾಲ್ ನೋಡ್ಬೋದು. ನಾವು ಪದೇ ಸಾಲ್ವ್ ಮಾಡ್ತಾ ಇರ್ಬೇಕು. ಹೆಚ್ಚು ಕ್ವಶನ್ ಸಾಲ್ವ್ ಮಾಡೋದ್ರಿಂದ ನಿಮ್ಗೆ ಬರುತ್ತೆ. ಓಕೆ, ನಾವು ಮೂವಿಂಗ್ ಅಹೆಡ್. ನಾವು ದಿಸ್ ಇಸ್ ದ ಟೈಮ್ ಫಾರ್, ಇದು ಎಕ್ಸಾಂಪಲ್ ರೀ. ಮತ್ತೆ ಆಲ್ರೆಡಿ ಎಕ್ಸಾಂಪಲ್ ನಾವು ನೋಡಿದ್ವಿ. ಈಗೇನು ಮಾಡೋಣಪ್ಪ ಅಂದರೆ ನಾವು ಐ ಆಮ್ ಟೇಕಿಂಗ್ ಯು ಟು ದ ಕ್ವಶನ್ಸ್. ಆಲ್ರೆಡಿ ನಾವು ನೋಡಿದ್ದು ನಿಮಗೆಲ್ಲ ಗೊತ್ತೈತಿ. ಈಗ ಪೆಟ್ರಾ, ದೇರ್ ಇಸ್ ಅ ಪೆಟ್ರಾ ನೋಡ್ರಿ. ಇಲ್ಲಿ ಪೆಟ್ರಾ ಪಿಕ್ಚರ್ ನೋಡ್ರಿ. ಇಮ್ಯಾಜಿನ್ ಜಸ್ಟ್ ಇಟ್ ಈಸ್ ಪೆಟ್ರಾ ಆ್ಯಂಡ್ ಇದು ಟ್ರಯಾಂಗ್ಯುಲರ್ಸ್. ಇವ್ರು ಯಾರು ಹೇಳ್ರಿ? ಲೌರಾ, ಡೋನಾ ಲೌರಾ. ಎಷ್ಟು ಐ ರಿಯಲಿ ಲವ್ಡ್ ದಿಸ್ ಸ್ಟೋರಿ ಮೈ ಡಿಯರ್ ಸ್ಟೂಡೆಂಟ್ಸ್. ಪೆಟ್ರಾ. ಓಕೆ, ಎಲ್ಲಿ ಕನ್ವರ್ಸೇಷನ್ ಆಗೈತೆ ನೋಡ್ರಿ. ಪೆಟ್ರಾ ಆ್ಯಂಡ್ ಲೌರಾ ಬೋತ್ ದೇ ಕನ್ವರ್ಸೇಟೆಡ್ ಆರ್ ದೇ ಟಾಕ್ಡ್ ಇನ್ ದ ಮ್ಯಾಡ್ರಿಡ್ ಪಾರ್ಕ್. Petra said, the God is waiting for me. Whom she said? She said to Laura, the God is waiting for me. ಇಲ್ಲಿ ಫಸ್ಟ್ ಏನು ಮಾಡ್ಬೇಕು ನೀವು ಪ್ರೊನೌನ್ ಇದ್ದಾಗ ಹಿಂಗೆ ಮಾಡ್ಬೇಕು. ವೇಟಿಂಗ್ ಫಾರ್ ಹೋಮ ಪೆಟ್ರಾ, ಹೌದಲ್ರಿ, ಫಾರ್ ಹರ್ ಅಂತ ಮಾಡ್ಕೋಬೇಕು. ಆಯಿತಾ? ನೆಕ್ಸ್ಟ್ ಇಲ್ಲಿ ನೋಡಿರಿ, ಈಸ್ ಪ್ಲಸ್ ING ಪ್ರೆಸೆಂಟ್ ಕಂಟಿನ್ಯೂಸ್ ಇದ್ರೆ ಏನು ಮಾಡ್ಬೇಕಂತ ಏನು ನಿಮ್ಗೆ? ಪಾಸ್ಟ್ ಕಂಟಿನ್ಯೂಸ್ ವಾಸ್ ಹಚ್ಬೇಕು. ಮುಗೀತು ಇಷ್ಟ. ದೆನ್ ಸಿಂಪಲ್ ಪ್ರೆಸೆಂಟ್ ಇದ್ದಿದ್ದು ಸಿಂಪಲ್ ಪಾಸ್ಟ್ ಆಗುತ್ತೆ. ದೆನ್ ಯೋರ್ ಇದೆ. ಯೋರ್ ಅಂದ್ರೆ ಅಲ್ಲಿ ಯಾರು? ಹರ್. ನೋಡ್ರಿ ಈಗ ನಾವು ದ ಆನ್ಸರ್ ವಿ ಆರ್ ಗೋಯಿಂಗ್ ಟು ಸಿ ನಾವು. ಫಸ್ಟ್ ಆಫ್ ಆಲ್ ಏನು ಮಾಡ್ಬೇಕು ನೀವು ನೋಡ್ರಿ? ಪೆಟ್ರಾ, ರೈಟ್ ಲೈಕ್ ದಿಸ್. ಪೆಟ್ರಾ ಟೋಲ್ಡ್ ಏನು ಹೇಳಿದ್ರು? ಪೆಟ್ರಾ ಟೋಲ್ಡ್ ಟು ಹೂಮ್? ಟೋಲ್ಡ್ ಲೌರಾ. ಪೆಟ್ರಾ ಟೋಲ್ಡ್ ಲೌರಾ ದ್ಯಾಟ್, ಲಿಂಕಸ್ ಯೂಸ್ ಮಾಡ್ರಿ, ದ್ಯಾಟ್ ದ ಗಾಡ್ ಈಸ್ ವೇಟಿಂಗ್ ಐತಲ್ಲ, ಅದು ವಾಸ್ ವೇಟಿಂಗ್ ಫಾರ್ ಹರ್ ಫುಲ್ ಸ್ಟಾಪ್. ದೆನ್ ಅದಕ್ಕೆ ಲೌರಾ ಏನು ರಿಪ್ಲೈ ಮಾಡ್ತಾರೆ? ಡೋನಾ ಲೌರಾ ಅಥವಾ ಲೌರಾ ಬರೋದು. ಓಕೆ, ಡೋನಾ ಲೌರಾ ಆಸ್ಕ್ಡ್ ಅಥವಾ ಕ್ವಶನ್ಡು ಹಾಕಿದೆ. ಆಸ್ಕ್ಡ್ ಆರ್ ಕ್ವಶನ್. ಆಸ್ಕ್ಡ್ ಹೂಮ್? ಪೆಟ್ರಾ. ದ್ಯಾಟ್ ಬಳಕೆ ಆಗುತ್ತೆ ಇಲ್ಲೋ? ಯಾರು ಹೇಳ್ತೀರಿ? ಕಮೆಂಟ್ ಮಾಡಿರಿ. ವೆದರ್ ವಿ ಶುಡ್ ಯೂಸ್ ಹಿಯರ್, ವೆದರ್ ದ್ಯಾಟ್ ಈಸ್ ಯೂಸ್ ಆರ್ ನಾಟ್. ಮಾಡಬೇಕು ಮಾಡಬಾರ್ದು? ನಾ ಹೇಳಿದೆ ನಿಮಗೆ
ಇಂಟರೋಗೇಟಿವ್ ಇದ್ದಾಗ, ಪ್ರಶ್ನಾರ್ಥಕ ಇದ್ದಾಗ, ಇಂಟರೋಗೇಟಿವ್ ಇದ್ದಾಗ ಮತ್ತು ಇಂಪರೇಟಿವ್ ಇದ್ದಾಗ ಏನು ಬಳಕೆ ಮಾಡಬಾರ್ದು ನೀವು? ದ್ಯಾಟ್ ಅನ್ನ ಬಳಕೆ ಮಾಡಬಾರ್ದು. ಓಕೆ. ಪೆಟ್ರಾ ವೆದರ್ 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 ಶಿ ಲೈಕ್ಡ್ ಟು ಚಾಟ್ ಮೀನ್ಸ್ ಮಾತಾಡೋದು, ಚಾಟ್ ವಿತ್ ಹರ್ ಗಾರ್ಡ್ ಒಳಗೆ ಸನ್ನಿ ಮಾರ್ನಿಂಗ್ ಲೆಸನ್ ಒಳಗೆ ನೋಡಿದ್ರಿ ನೀವು. ಲೌರಾ ಯಾರನ್ನ ಭೇಟಿ ಹಾಕೋಳು? ಡಾನ್ ಗೊನ್ಸಾಲೋನ. ಆದರೆ ಪೆಟ್ರಾ ಭೇಟಿ ಆಗೋದು ಯಾರಿಗೆ? ಗಾರ್ಡ್ಗೆ. ದೆನ್ ಅಕ್ಯೂಷನ್ ಬರುತ್ತೆ ನೋಡ್ರಿ, ಯುವರ್ ಗಾರ್ಡ್ ಅಂದಾಗ ಪೆಟ್ರಾ ಯುವರ್ ಗಾರ್ಡ್ ಅಂತಾವು. ಪೆಟ್ರಾಗ್ ಅಂದ ತಕ್ಷಣ ಲೌರಾಗ್ ಸಿಟ್ಟು ಬರುತ್ತೆ. ಸಾರಿ, ಪೆಟ್ರಾಗ್ ಸಿಟ್ಟು ಬರ್ತೈತಿ. ಲೌರಾ ಎಂತಾವು? ಲೌರಾ ಹೇಳಿದ್ದು ಪೆಟ್ರಾಗ, ಗೋ ಮೀಟ್ ಯುವರ್ ಗಾಡ್ ಈಸ್ ವೇಟಿಂಗ್ ಫಾರ್ ಯು ಅಂದ್ಗಳನ್ನ. ಹೀ ಈಸ್ ನಾಟ್ ಮೈನ್ ಅಂತ. ಪೆಟ್ರಾ ರಿಪ್ಲೈಡ್ ವಾಟ್? Petra replied that he is not mine ಅಂತ ಆಗತ್ತೋ, he was not mine ಆಗತ್ತೆ. he was not mine because is becomes was, simple present tense becomes simple past. he was not mine. he was not mine ಆಗತ್ತೆ. no, just a minute, mine ಆಗೋದಿಲ್ಲ. he was not hers. then Donna Laura ಬರೋದು. ಓಕೆ. Donna Laura told wait a moment. ಇಲ್ಲಿ ನೋಡ್ರಿ, ಇದು ಯಾವ ಸೆಂಟೆನ್ಸ್ ಹೇಳ್ರಿ? ವೇಟ್ ಅ ಮೊಮೆಂಟ್. ಪಿ ಸ್ಕ್ವೇರ್ ಕಾರ್ ಬಂತ ನೋಡ್ರಿ. ವೇಟ್ ಅ ಮೊಮೆಂಟ್ ಬಂದಾಗ ಏನು ಬಳಕೆ ಮಾಡ್ಬೇಕು ನೀವು? ಪಿ ಸ್ಕ್ವೇರ್ ಕಾರ್ ಬಂದಾಗ ಏನು ಮಾಡಬೇಕು? ಟು ಬಳಕೆ ಮಾಡಬೇಕು. ವೇಟ್ ಲೌರಾ ಟೋಲ್ಡ್ ಪೆಟ್ರಾ ಟು wait a moment. Then Petra questioned. What she questioned? Petra questioned. What does? Simple present ಐತಿ, simple past ಆಗಬೇಕು. What she ಅಂದ್ರೆ ಇಲ್ಲಿ ಡೋನಾ. What she wished ಇಷ್ಟೇ. ವಾಟ್ ಶಿ ಅಂದರೆ ವಾಟ್ ಲೌರಾ ವಿಶ್ಡ್ ಅಂದರೆ ಓಕೆ. ವಾಟ್ ಲೌರಾ ವಿಶ್ಡ್. ಇಂಟ್ರಾಗೇಟಿವ್ ಅಗೇನ್ ಶುಡ್ ನಾಟ್ ಬಿ ಇಂಟ್ರಾಗೇಟಿವ್, ಅದು ಅಸರ್ಟಿವ್ ಆಗಬೇಕು. ಈ ರೀತಿ ನೋಡ್ರಿ. ವೆಲ್ ಮೈ ಡಿಯರ್ ಸ್ಟೂಡೆಂಟ್ಸ್, ದ್ಯಾಟ್ಸ್ ಇಟ್ ಫಾರ್ ಟುಡೇಸ್ ಕ್ಲಾಸ್. ಆ್ಯಂಡ್ ಈ ರೀತಿ ನಿಮ್ಗೆ ನೆಕ್ಸ್ಟ್ ಇವತ್ತು ನಾವು ರೂಲ್ಸನ್ನು ಏನು ಮಾಡಿದ್ದೀವಿ? ರೂಲ್ಸನ್ನು ನೋಡ್ಕೊಂಡು ಈ ಕ್ವಶನ್ ಸಾಲ್ವ್ ಮಾಡಿದ್ವಿ. ಇನ್ನು ಮುಂದಿನ ಕ್ಲಾಸ್ನಲ್ಲಿ ಏನು ಮಾಡೋಣ? ಇವತ್ತು ಕ್ವಶನ್ ನಂಬರ್ 1 ಆಗಿದೆ, ರಿಮೆಂಬರ್. ಸೊ in upcoming classes we are going to see 2, 3 like this 10 ಮಟ ಏನಂತಿ ರಿಪೋರ್ಟೆಡ್ ಕನ್ವರ್ಸೇಷನ್ ಅಂತ, ರಿಪೋರ್ಟೆಡ್ ಸ್ಪೀಚ್ ಮೇಲೆ ಇದು 4 ಮಾರ್ಕ್ಸಿಗೆ ಬರತಕ್ಕಂಥ ವೆರಿ ಇಂಪಾರ್ಟೆಂಟ್, ಇಗ್ನೋರ್ ಮಾಡಬೇಡ್ರಿ. 10 ಕ್ವಶನ್ನ ಇದು ಸನ್ನಿ ಮಾರ್ನಿಂಗ್ ಮೇಲೆ ಮಾಡೋಣ, ಒಂದು 10 ಕ್ವಶನ್ನ ವೋಟರ್ಸ್ ಮೇಲೆ ನೋಡೋಣ ಅದು ಕ್ವಶನ್ ಯಾವ ರೀತಿ ಬರುತ್ತೆ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ವಿ ವಿಲ್ ಸಿ ಇನ್ ದ ನೆಕ್ಸ್ಟ್ ಕ್ಲಾಸ್. ಬಾಯ್.